ಸರ್, ಇವತ್ತೇನು ಒಟ್ಟಾರೆ ಬೆಳವಣಿಗೆ ಆಯಿತು ಅನ್ನೋದನ್ನ ಸುದ್ದಿ ನೋಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಕಮೆಂಟಿಗೆ ಬಂದ್ಬಿಡ್ತೀವಿ ಸರ್. ಎಸ್ ಸರ್. ಇನ್ನು 3-4 ದಿನಗಳಿಂದ ನಡೀತಾ ಇದ್ದಂತಹ ಸಂಘರ್ಷ ಬಳಿಕ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಈಗ ಘೋಷಣೆಯಾಗಿದೆ. ಇದು ಮೇ 12ಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳ ನಡುವೆ ಕದನಕ್ಕೆ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. ಕದನ ವಿರಾಮವನ್ನು ಭಾರತ ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಘೋಷಣೆ ಮಾಡಿಕೊಂಡಿವೆ ಅಧಿಕೃತವಾಗಿ. ಉಭಯ ದೇಶಗಳ ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮಟ್ಟದ ಮಾತುಕತೆಯ ನಂತರ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಹೇಳಿದರು. ಪಹಲ್ಗಾಮ್ ಉಗ್ರ ದಾಳಿಯ ಪ್ರತಿಕಾರವಾಗಿ ಉಗ್ರ ಸಂಹಾರಕ್ಕೆ ಭಾರತ ಆರಂಭಿಸಿದ್ದು ಆಪರೇಷನ್ ಸಿಂಧೂರ ಯುದ್ಧದ ಹಂತಕ್ಕೆ ಬಂದು ತಲುಪಿತು. ಭಾರತ ಪ್ರತಿಕಾರದ ದಾಳಿಗೆ ಬೆವತ್ತು ಹೋಗಿದ್ದಂಥ ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿವೆ. ಇವತ್ತು ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿಯಾಗಿದೆ. ಏನಾಯಿತು? ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದ ನಿರ್ಬಂಧ ವಾಪಸ್ಸಿಲ್ಲ. ವ್ಯಾಪಾರ ವೀಸಾ ಮೇಲಿನ ನಿರ್ಬಂಧ ಮುಂದುವರಿಯುತ್ತೆ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿನ್ನೆ ದೀರ್ಘರಾತ್ರಿಯ ಮಾತುಕತೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ಪೂರ್ಣ ಮತ್ತು ತಕ್ಷಣದ ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ಘೋಷಿಸೋಕೆ ನನಗೆ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಮಾನ್ಯ ಜ್ಞಾನ ಮತ್ತು ಉತ್ತಮ ಬುದ್ಧಿವಂತಿಕೆಯನ್ನು ಬಳಸಿದ್ದಕ್ಕಾಗಿ ಎರಡೂ ದೇಶಗಳಿಗೂ ಅಭಿನಂದನೆ ಅಂತ ಎಕ್ಸ್ ಖಾತೆಯಲ್ಲಿ ಟ್ರಂಪ್ ಅವರು ಹೇಳಿಕೊಂಡಿರೋದು. ಟ್ರಂಪ್ ಟ್ವೀಟ್ ಬೆನ್ನಲ್ಲೇ ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಕೂಡ ತಕ್ಷಣದಿಂದ ಜಾರಿಗೆ ಬರುವಂತೆ ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ಟ್ವೀಟ್ ಮಾಡಿಬಿಟ್ರು. ಇವರ ಬೆನ್ನಲ್ಲೇ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕದನ ವಿರಾಮ ದೃಢೀಕರಿಸಿದ್ರು. ಬಟ್ ಏನು ಹೇಳಿದ್ರು ಅಂದರೆ, ಪಾಕಿಸ್ತಾನದ ಡಿಜಿಎಂಒ ಮಧ್ಯಾಹ್ನ 3:35ಕ್ಕೆ ಕರೆ ಮಾಡಿದ್ರು, ಕದನ ವಿರಾಮಕ್ಕೆ ಮನವಿ ಮಾಡಿದ್ರು ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಇನ್ನು ಮಾತುಕತೆ ವೇಳೆ ನಾಗರಿಕ ವಿಮಾನಗಳನ್ನು ಪಾಕಿಸ್ತಾನ ಭಾರತದ ದಾಳಿಗೆ ಬಳಸಿದ್ದಕ್ಕೆ ಅಮೆರಿಕದ ಮುಂದೆ ಭಾರತ ಪ್ರಸ್ತಾಪ ಕೂಡ ಮಾಡಿತ್ತು. ಇದನ್ನು ಒಪ್ಪಿದ ಅಮೆರಿಕ ಪಾಕಿಸ್ತಾನಕ್ಕೆ ತಪರಾಕಿ ಹಾಕಿದೆ. ಮೇ 12 ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಎರಡೂ ದೇಶಗಳ ನಡುವೆ ಸಭೆ ನಡೆಯುತ್ತೆ. ಆಗ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಸರ್, ಇದು ಇಷ್ಟು ಬೇಗ ಇದು ಆಗುತ್ತೆ ಅಂತ ನಿರೀಕ್ಷೆ ಇತ್ತ? ಇಲ್ಲ, ಖಂಡಿತ ಇಲ್ಲ. ಮತ್ತು ಆಗ್ಬೇಕಾಗಿರ್ಲಿಲ್ಲ. ಯಾವ ರೀತಿ ಪಹಲ್ಗಾಮ್ನಲ್ಲಿ ನಮ್ಮ ಅರಿವಿಗೆ ಬಾರದಂತೆ ನಮ್ಮ ಮೇಲೆ ದಾಳಿ ನಡೆಸಿ ನಮ್ಮವ್ರನ್ನ ಬಲಿ ತೆಗೆದುಕೊಂಡಿದ್ರು, ಅದಕ್ಕೆ ಉತ್ತರವನ್ನ ಕೊಡಲು ಭಾರತ ತೆಗೆದುಕೊಂಡಂತಹ ಸಮಯ ದೀರ್ಘಕಾಲ ತಗೊಂಡ್ವಿ. 14-15 ದಿನ ಸಮಯ ತಗೊಂಡ್ವಿ. ನರೇಂದ್ರ ಮೋದಿ ಮತ್ತು ಅವರ ಆತ್ಮೀಯರ ತಂಡ ಎಷ್ಟು ಹೊತ್ತು ಸಭೆ ಮಾಡಿದ್ರು ಅಷ್ಟು ಹೊತ್ತು ಉತ್ತರವನ್ನೂ ಕೊಡ್ಲಿಲ್ಲ ಪಾಕಿಸ್ತಾನಕ್ಕೆ ಅನ್ನೋ ಭಾವನೆ ವೈಯಕ್ತಿಕವಾಗಿ ಇವತ್ತು ನನ್ನ ಕಾಡ್ತಾ ಇದೆ. ಅಫ್ಕೋರ್ಸ್ ನಮ್ಗೆ ಯಾರಿಗೂ ಯುದ್ಧ ಬೇಕಿರ್ಲಿಲ್ಲ, ನಿಜ ಒಪ್ಕೋತೀನಿ. ಯುದ್ಧ ಅನ್ನೋದು ಕೊನೆಯ ಅಸ್ತ್ರ ಅನ್ನೋದನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಆದ್ರೆ ಈಗ ಆಗಿರುವಷ್ಟೇ ಉತ್ತರವನ್ನ ಕೊಡಲಿಕ್ಕೆ ಇಷ್ಟೆಲ್ಲ ಬೇಕಿತ್ತ ಅಂತ ಅನಿಸ್ತಿದೆ ನನಗೆ, ಯಾಕೋ ಇದ್ದಕ್ಕಿದ್ದಂತೆ. ಯಾವ ರೀತಿಯಲ್ಲಿ ಪ್ರಾರಂಭವಾಯಿತೋ ಅಷ್ಟೇ ಬೇಗ ಎಸ್ಕಲೇಟ್ ಆಯಿತು ಯುದ್ಧ ಅನ್ನಿಸ್ಕೊಳ್ಳೋದು. ಆದ್ರೆ ಅಂದ್ರೆ ಒಂದು ಆಪರೇಷನ್ ಅನ್ನೋ ಸಿಂಧೂರ ಅನ್ನೋದು ಅಷ್ಟೇ ಬೇಗ ಪುಸಕ್ಕಂತ ಮಲಕೋಗ್ಬಿಟ್ರು, ಹೋಗ್ಬಿಟ್ಟು ಅಂತ ಅನಿಸ್ತಿದೆ. ಯಾರನ್ನ ನಂಬಿ ಈ ಕದನ ವಿರಾಮವನ್ನ ಭಾರತ ಇವತ್ತು ಮಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಇದರಿಂದ ಭಾರತಕ್ಕೆ ಸಿಗ್ತಾ ಇರೋ ಲಾಭ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಯಾರು ಆ ಗ್ಯಾರಂಟಿಯನ್ನ ಕೊಡ್ತಾರೆ ನಮ್ಗೆ ಈ ನಾಳಿನ ಲಾಭವನ್ನ ಈ ಭಾರತಕ್ಕೆ? ಪಹಲ್ಗಾಮ್ನಲ್ಲಿ ಸತ್ತಿರುವವರಂತಹ ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕುವಂತಹ ಕೆಲಸವನ್ನ ಯಾರು ಕೊಡ್ತಾರಂತೆ ಹೇಳಿ? ಊರಿಯಲ್ಲಿ ಇವಾಗ 14 ಜನ 16 ಜನ ಅನ್ಯಾಯವಾಗಿ ಸತ್ರಲ್ಲ ಮೊನ್ನೆ 4 ದಿನದ ಆಪರೇಷನ್ಸ್ಗೋಸ್ಕರ. ಅವ್ರಿಗೆ ಅವ್ರ ಮನೆಗೆ ಯಾರು ಉತ್ತರ ಕೊಡ್ತಾರಂತೆ? ಈ ಉತ್ತರ ಪಡ್ಕೊಳ್ಳೋದಕ್ಕೋಸ್ಕರ ಈ ಕದನ ವಿರಾಮ ಅಮೆರಿಕ ಹೇಳಿದೆ. ಹೂ ಇಸ್ ಡೊನಾಲ್ಡ್ ಟ್ರಂಪ್ ಟು ಟೆಲ್ ಇಂಡಿಯಾ? ಆಲ್ ರೈಟ್, ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ, 1000 ಹೇಳ್ತಾನೆ. ಅವ್ರಿಗೆ ಏನ್ ಅರ್ಥ ಆಗತ್ತೆ ನಮ್ಮ ಸಂಕಟಗಳು? ಅಮೆರಿಕನ ನಂಬಿ ಇವತ್ತು ಇವರು ಮಾಡ್ತಾ ಇದ್ರೆ ಈ ಕದನ ವಿರಾಮನ, ನಾಳೆ ಹೆಚ್ಚು ಕಡಿಮೆ ಆದ ವಿಲ್ ನರೇಂದ್ರ ಮೋದಿ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಟ್? ಯಾರು ತಗೋತಾರಂತೆ ಜವಾಬ್ದಾರಿ ಅದಕ್ಕೆ? ರಾಜನಾಥ್ ಸಿಂಗ್ ತಗೋತಾರಂತ? ಯಾರು ತಗೋತಾರ? ಡೊನಾಲ್ಡ್ ಟ್ರಂಪ್ ತಗೋತಾರಂತ? ಯಾವ ಪಾಕಿಸ್ತಾನನ ನಂಬಿ ಕದನ ವಿರಾಮಕ್ಕೆ ಹೋಗ್ತಾ ಇದ್ದೀರಿ? ಇನ್ನಷ್ಟು ಪಾಠನಾದ್ರೂ ಕಲಿಸಿ ಅವ್ರಿಗೆ ಇನ್ನಷ್ಟು ಮೈಮೂಳೆಗಳನ್ನೆಲ್ಲ ಮುರಿದಾಕ್ಬಿಟ್ಟು. ಅರುಣ್, ಕದನ ವಿರಾಮ ಉಲ್ಲಂಘನೆ ಆಗಿದ್ರ ವಿಷಯವಾಗಿ ಮತ್ತು ಯಾಕೆ ಇದನ್ನು ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ವಿವರ ಇದೆಯಲ್ಲ, ತಗೊಂಡ್ಬಿಡೋಣ. ಎಸ್, ನೋಡ್ಬಿಡೋಣ ಏನಿದೆ ಅಂತ ಹೇಳಿ. ಓಕೆ, ಇನ್ನು ಏನಾಯಿತು ಅನ್ನುವಂಥದ್ದನ್ನ ನೋಡೋಣ. ಸೊ ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತ ಆಯಿತು. ಗಡಿ ಭಾಗದಲ್ಲಿ ಫೈರಿಂಗ್ ಕೂಡ ಸ್ಥಗಿತ ಆಯಿತು. ನಿನ್ನೆ ರಾತ್ರಿಯಿಂದ ಅಮೆರಿಕ ಸಂಧಾನ ಸಭೆ ಕೂಡ ಮಾಡಿತು. ಪ್ರಧಾನಿ ಮೋದಿ ಮತ್ತು ಪಾಕ್ ಪಿಎಂ ಜೊತೆಗೆ ಟ್ರಂಪ್ ಮಾತುಕತೆ ಮಾಡಿದರು. ಮೇ 12ನೇ ತಾರೀಕಿನ ಮಧ್ಯಾಹ್ನ ಸಂಧಾನಕ್ಕೆ ಒಪ್ಪಿಗೆ ಕೂಡ ಕೊಟ್ಟರು. ಗಡಿ ಭಾಗದಲ್ಲಿ ಫೈರಿಂಗ್ ಕೂಡ ಈಗ ಸ್ಥಗಿತವನ್ನು ಮಾಡ್ಕೊಂಡಿದ್ದಾರೆ. ಇದು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನೋಡಬೇಕು. ಸೊ ಸಂಧಾನದ ಮಾತುಕತೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಜೊತೆಗೆ ತಟಸ್ಥ ಸ್ಥಳದಲ್ಲಿ ಮಾತುಕತೆ ಕೂಡ ನಡೆಯುತ್ತೆ ಅಂತಿದ್ದಾರೆ. ಕದನ ವಿರಾಮದ ಸ್ವರೂಪದ ಬಗ್ಗೆ ಈಗ ಸೂತ್ರ ಅಂತಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಬಟ್ ಈ ಎಲ್ಲ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಆಗಿರುವಂಥದ್ದು. ಅಮೆರಿಕದ ವಿಚಾರದಲ್ಲಿ ಈಗ ಸ್ಟ್ಯಾಂಡ್ ತೆಗೆದುಕೊಳ್ಳೋದು ನಮಗೂ ಇರುವಂಥ ಪ್ರಶ್ನೆ ಅದೇ. ನಾಳೆ ಮತ್ತೆ ಏನಾದರೂ ಉಗ್ರ ಚಟುವಟಿಕೆಗಳನ್ನು ಪಾಕಿಸ್ತಾನ ನಡೆಸಿದರೆ ಮತ್ತೆ ದಾಳಿ ಅಮೆರಿಕದ ಮೇಲೆ ಆಗೋದಿಲ್ಲ, ಭಾರತದ ಮೇಲೆ ಆಗುತ್ತೆ. ಉಗ್ರರು ಬರ್ತಾರೆ, ನಮ್ಮ ದೇಶದಲ್ಲಿರುವಂಥವ್ರನ್ನೇ ಹೊಡೆದು ಹೋಗ್ತಾರೆ, ಅವ್ರು ಇಲ್ಲೇ ಬರುವಂಥದ್ದು. ಸೊ ಅಂಥ ವಿಚಾರದಲ್ಲಿ ಅಮೆರಿಕ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ? ಅಮೆರಿಕನೂ ಕೂಡ ಈಗ ಈ ಒಪ್ಪಂದದೊಳಗೆ ಸೇರಿಸ್ಕೋಬೇಕಾಗಿದ್ದಾಗ
ಏನು ಈಗ ಅರುಣ್, ಭಯೋತ್ಪಾದನೆಯ ವಿರುದ್ಧದ ನಮ್ಮ ಹೋರಾಟ ಇನ್ನೂ ಇದೆ ಅಂತ ಹೇಳಿದ್ದಾರೆ. ಅದು ಹೆಂಗಿರುತ್ತೆ ನಿಮಗೆ? ಹಿಂದೆಯಿಂದಲೂ ಇದೆ, ಅದು ಈಗ ಹೊಸದೇನಲ್ವಲ್ಲ. ಭಯೋತ್ಪಾದನದ ಜೊತೆಗೆ ಹೋರಾಟ ನಮ್ದು ಹಿಂದೆಯಿಂದಲೂ ಕೂಡ ಇದೆ, ಹೊಸದಲ್ಲ. ಈಗ ಅದಾಗಿದ್ದಕ್ಕೆ ಅದನ್ನ ಹೇಳ್ತಾ ಇರೋದಷ್ಟೇ. ಯಾಕೆ ಹಿಂದೆಯಿಂದಲೂ ಮೋದಿ ಅವರು ಎಲ್ಲೆಲ್ಲೂ ಹೋದಲ್ಲೆಲ್ಲ ಹೇಳಿದಾರಲ್ವ, ಭಯೋತ್ಪಾದನೆ ವಿಚಾರದಲ್ಲಿ ನಮ್ಮ ಹೋರಾಟ ಇರುತ್ತೆ, ಉಗ್ರನ ಹೋರಾಟವನ್ನ ಮಾಡ್ತೀವಿ ನಾವು ಉಗ್ರರ ವಿರುದ್ಧ ಅಂತ ಹೇಳಿ. ಅದು ಹೊಸದಲ್ಲ, ಹಳೆಯದೇನೆ. ಬಟ್ ಈಗ ಇರುವಂಥದ್ದು ಹೆಚ್ಚು ಕಡಿಮೆ ನಾಳೆ ಭಾರತದಲ್ಲಿ ಇದೇ ರೀತಿಯಾಗಿ ಉಗ್ರರು ದಾಳಿಯನ್ನ ಮಾಡಿದರೆ ಅಮೆರಿಕ ಪಾಕಿಸ್ತಾನದ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಳುತ್ತಾ? ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕಾದಂತ ಸಮಯ ಈಗ. ಮಧ್ಯಸ್ಥಿಕೆ ಬಂದ ಮೇಲೆ ಅಮೆರಿಕವನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು, ಜವಾಬ್ದಾರಿಯನ್ನು ತಗೋಬೇಕು, ಹೊಣೆಯನ್ನ ಕೊಡಬೇಕು. ನೀ ಸೀಸ್ ಫೈರ್ ಮಾಡಿಸಿದ್ದೀರಾ, ಕದನ ವಿರಾಮವನ್ನು ಮಾಡಿಸಿದ್ದೀರಾ, ಕರೆಕ್ಟ್. ಹಾಗಿದ್ದಾಗ ನಾಳೆ ಭಾರತದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಪಹಲ್ಗಾಮ್ ರೀತಿಯಲ್ಲಿ, ಉರಿ ರೀತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಪುಲ್ವಾಮಾ ರೀತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ನೀವು ತಗೊಳ್ತೀರಾ? ನೀವೇ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು. ಅದೇನ್ ಮಾಡ್ತೀರೋ ನೀವು ಮಾಡಿ. ಯಾವ ರೀತಿ ಕೊಡಬೇಕು ಕೊಡ್ಬೇಕು, ನ್ಯಾಯ ಹೆಂಗೆ ಕೊಡಿಸ್ಬೇಕು ಹಂಗೆ ಕೊಡಿಸ್ಬೇಕು. ಕೊಡಬೇಕು. ಅಮೆರಿಕ ಕೊಡುತ್ತಾ? ಕೊಡಲ್ಲ. ನಂಗೆ ಸಂಜೆ ಇದ್ದಲ್ಲೂ ಈ ಬಂದಾಗ ಪ್ರಶ್ನೆಗಳು ಕಾಡ್ತಾ ಇದ್ದಿದ್ದೇ ಇದನ್ನ. ನಾಳೆ ನೆಕ್ಸ್ಟ್ ಜವಾಬ್ದಾರಿ ತಗೊಳ್ಳೋಕೆ ಅಮೆರಿಕ ಹೊತ್ಕೊಳ್ಳುತ್ತಾ? ಅಲ್ಲ, ಇಲ್ಲಿವರೆಗೂ ಸಂಯಮದಿಂದಲೇ ವರ್ತಿಸಿರುವಂತಹ ಭಾರತ ಈಗ ಅಮೆರಿಕ ಮಾತುಕತೆಗೆ ಬಂದಾಗ ಇಲ್ಲ ಅಂತ ತಿರಸ್ಕರಿಸಿ ನನ್ನ ದಾರಿಯಲ್ಲೇ ನಾನು ಹೋಗ್ತೀನಿ ಅಂತ ಅಂದಿದ್ರೆ, ನಾಳೆ ದಿನ ಏನೇ ಆಗಿದ್ರು ಅವ್ರ ಪರವಾಗಿ ನಿಲ್ತಿದ್ರಲ್ವಾ? ಯಾರ ಪರವಾಗಿ ನಿಲ್ತಾ ಇದ್ರು? ಪಾಕಿಸ್ತಾನದ ಪರವಾಗಿ? ನೋ, ಆ ಪಾಕಿಸ್ತಾನದ ಪರವಾಗಿ ಹೋಗಕ್ಕಾಗಲ್ಲ ಅಮೆರಿಕಾಗೆ. ಅಮೆರಿಕ ಪಾಕಿಸ್ತಾನದ ಪರವಾಗಿ ಹೋಗಿ ಸಿಗುವಂತ ಲಾಭ ಏನು? ಭಾರತಕ್ಕೆ ಇರುವಂತ ಶಕ್ತಿನೇ ಇಲ್ಲಿರುವಂತ ಜನಸಂಖ್ಯೆ 140-145 ಕೋಟಿ ಇದೆಯಲ್ಲ ಜನಸಂಖ್ಯೆ. ಇದೇ ಅಮೆರಿಕಕ್ಕೆ ಬಹುದೊಡ್ಡದಾಗಿರುವಂತ ಶಕ್ತಿ. ಯಾಕೆ ಅಂತಂದ್ರೆ ಚೀನಾ ನೆಕ್ಸ್ಟ್, ಚೀನಾನ ಹಾಗೆ ಬೆಳೆಯಕ್ಕೆ ಬಿಟ್ಬಿಟ್ರೆ ಅದು ಅಮೆರಿಕಾಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಶಕ್ತಿ ದೇಶವಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಚೀನಾನ ಬದಲಾಗಿ ಅಮೆರಿಕ ಭಾರತವನ್ನ ಹಿಡ್ಕೊಳ್ಳುತ್ತೆ. ತನ್ನ ಮಾರ್ಕೆಟ್ ಅನ್ನ ಬಳಕೆ ಮಾಡ್ಕೊಳ್ಳೋದು ಭಾರತವನ್ನ. ಸೊ ಹಾಗಾಗಿ ಅಮೆರಿಕಕ್ಕೆ ಭಾರತ ಬೇಕು, ಭಾರತ ಬಿಟ್ಟು ಹೋಗಲ್ಲ ಅದು. ಭಾರತ ಯಾಕೆ ಅಮೆರಿಕ ಮಾತು ಕೇಳಬೇಕಿತ್ತಾಗಿದೆ? ಕೇಳೋದಲ್ಲ, ಇಲ್ಲಿ ಒಂದು ಸಂದರ್ಭ ಬೇಕಾಗಿದೆ. ಈಗ ನಾನು ಹೇಳ್ತಾ ಇದ್ದೇನೆ, ಮೇ 12ನೇ ತಾರೀಕು ಇದೆಯಲ್ಲ, ಅದು ಕ್ರೂಷಿಯಲ್ ಆಗಿರುವಂತಹ ಸಂದರ್ಭ. ಮೇ 12ನೇ ತಾರೀಕಿಗೆ ಏನ್ ಮಾತುಕತೆ ಮಾಡ್ತಾರೆ? ಕೆಲವರು ಹೇಳ್ತಾ ಇದ್ದಾರೆ ಮೇ 12ನೇ ತಾರೀಕಿಗೆ ಅಂದ್ರೆ ಪಾಕಿಸ್ತಾನವನ್ನ ಮಂಡಿ ಊರಿಸುವ ರೀತಿಯಲ್ಲಿ ಭಾರತ ಮಾಡಿದೆ, ಮಂಡಿ ಊರಿಸುವಂತ ರೀತಿಯಲ್ಲಿ ಮಾಡಿ ಈಗ ಹೊಸ ದಾಳವನ್ನ ಭಾರತ ಉರುಳಿಸುತ್ತೆ ಏನು ಅಂತ ಹೇಳಿ. ಭಾರತ ವೆಲ್ ಸ್ಟ್ರಾಟಜಿಕ್ ಆಗಿ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನೋಂಥದ್ದು ಒಂದಿಷ್ಟು ವಿಶ್ಲೇಷಣೆ ಇದೆ. ಪಾಕಿಸ್ತಾನವನ್ನ ಮಂಡಿ ಊರೋ ರೀತಿಯಲ್ಲಿ ಮಾಡಬೇಕು, ಅದನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು. ಆ ಇಕ್ಕಟ್ಟಿಗೆ ಸಿಲುಕಿಸಿ POK ವಿಚಾರದಲ್ಲಿ ಹೆಜ್ಜೆಯನ್ನ ಇಡಬೇಕು. ನಿಮ್ಮಿಂದ POK ಎಲ್ಲ ನಿಭಾಯಿಸಕ್ಕಾಗ್ತಿಲ್ಲ, ನಿಮ್ಮಿಂದ ಟೆರರಿಸ್ಟ್ಗಳ ಕ್ಯಾಂಪ್ಗಳನ್ನ POKಯಲ್ಲಿ ನಿಭಾಯಿಸಕ್ಕಾಗ್ತಿಲ್ಲ. ಹಾಗಾಗಿ ಅದನ್ನ ಬಿಡಬೇಕು. ಈ ಕಂಡೀಷನ್ ಹಾಕುವ ನಿಟ್ಟಿನಲ್ಲೇನೆ ರಾಜತಾಂತ್ರಿಕವಾಗಿರುವಂತಹ ಕೆಲವು ನಿರ್ಬಂಧಗಳನ್ನು ಇದೆಯಲ್ಲ, ಆ ನಿರ್ಬಂಧಗಳನ್ನ ಹಾಗೆ ಭಾರತ ಮುಂದುವರಿಸ್ತಾ ಇರೋದು, ಅದನ್ನ ಮುಂದುವರಿಸ್ತಾ ಇದೆ. ಬಟ್ ಓನ್ಲಿ ಗಡಿ ಭಾಗಗಳಲ್ಲಿ ಫೈರಿಂಗ್ ನಡೀತಾ ಇದೆಯಲ್ಲ, ಮಿಲಿಟರಿ ಕಾರ್ಯಾಚರಣೆ, ಅದನ್ನ ಮಾತ್ರ ನಿಲ್ಲಿಸಿದ್ದಾರೆ. ಅದೊಂದು ಸ್ಟ್ರಾಟಜಿಕಲಿ ಮೂವ್ ಅಂತ ಕಾಣಿಸ್ತಾ ಇದೆ. ಸೊ ಕ್ರೂಷಿಯಲ್ ಟೈಮ್ ಇದು. ನಾವು ಮೇ 12ರವರೆಗೂ ಕೂಡ ವೇಟ್ ಮಾಡಬೇಕು ಅಂತ ಕಾಣಿಸುತ್ತೆ. ಮೇ 12ನೇ ತಾರೀಕಿಗೆ ತೆಗೆದುಕೊಳ್ಳುವಂತ ಸ್ಟ್ಯಾಂಡ್ ಏನು ಭಾರತದ್ದು ಅನ್ನೋದರ ಮೇಲೆ ನಾವು ಈ ಸರ್ಕಾರವನ್ನ ಹೇಗೆ ನೋಡಬೇಕು, ಯಾವ ರೀತಿಯಾಗಿ ನೋಡಬೇಕು. ನೀವು ಕೂಡ ಹಿಂದಿನ ರೀತಿಯಲ್ಲೇನೆ, ಹಿಂದಿನ ಸರ್ಕಾರಗಳ ರೀತಿಯಲ್ಲೇನೆ ಶಾಂತಿ ಜಪ ಒಪ್ಪಂದ ಇವುಗಳಿಗೆ ನಿಲ್ತೀರಾ? ಹಿಂದಿನ ಸರ್ಕಾರ ಮಾಡ್ತಾ ಇದ್ದಿದ್ದು ಅದನ್ನೇ. ಪ್ರತಿ ಬಾರಿ ಭಯೋತ್ಪಾದನೆ ದಾಳಿ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಿದ್ದು ಭಾರತ? ಹೋಗೋದು, ಮತ್ತೆ ಕರೆಯೋದು, ಶಾಂತಿ ಶಾಂತಿ ಅನ್ನೋದು, ನಾವು ಶಾಂತಿ ಪ್ರಿಯ ರಾಷ್ಟ್ರ ಅನ್ನೋದು, ಒಪ್ಪಂದವನ್ನ ಮಾಡ್ಕೊಂಡು ಬರೋದು, ಇದೇ ರೀತಿಯಾಗಿ ನಡೀತಾ ಇದ್ದಿದ್ದು. ಓಕೆ ಸರ್ ನಮಗೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಈಗ ಮೇ 12ರವರೆಗೂ ಕೂಡ ನಾವು ಸ್ವಲ್ಪ ಕಾಯಬೇಕು ಅಂತ ಕಾಣಿಸುತ್ತೆ ಅಲ್ಲ ಸರ್? 12ರ ನಂತರ ಭಾರತದ ಸ್ಟ್ಯಾಂಡ್ ಏನು ಅನ್ನುವಂತ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಲ್ಲ ಸರ್? ಏನ್ ಕಾಯ್ತೀರಿ? ಅಲ್ಲ, ಮೇ 12ಕ್ಕೆ ಭಾರತ ಯಾವ ರೀತಿಯಾಗಿ ಇಡುತ್ತೆ? ಈಗ ಮಂಡಿ ಊರೋ ರೀತಿಯಲ್ಲಿ ಪಾಕಿಸ್ತಾನವನ್ನ ಮಾಡಿಟ್ಟಿದೆ. POK ವಿಚಾರದಲ್ಲೂ ಕೂಡ ಅವತ್ತು ಇಡಬಹುದಲ್ಲ? ಎಲ್ ಮಂಡಿ ಊರಿದ್ದಾರೆ ಅವರು? ಎಲ್ ಮಂಡಿ ಊರಿದ್ದಾರೆ? ಈಗ ಕೇಳ್ಕೊಂಡಿದಾರಲ್ಲ ಸರ್, ಅಮೆರಿಕ ಕಡೆ ಹೋಗ್ಬಿಟ್ಟು ಭಾರತ ಕೇಳಿ ಅಂತ ಹೇಳಿ. ಅಮೆರಿಕ 1000 ಹೇಳತ್ರಿ, ನಾಳೆ ಅಮೆರಿಕ ಬರತ್ತಂತ. ಅವ್ನು ಮಾರ್ಕೋ ರೂಬಿಯೋ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಹೋಗ್ಬಿಟ್ಟು ಟಾಕ್ಸ್ ನಡೀತೆ ಅಂತ. ಯಾವ್ದ್ರಿ ನ್ಯೂಟ್ರಲ್ ಪೊಸಿಷನ್? ಭಾರತದ ಡಿಕ್ಲೇರ್ಡ್ ಪಾಲಿಸಿ ಏನು? ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ಗೆ ಜಾಗ ಇಲ್ಲ ಕಾಶ್ಮೀರದ ವಿಚಾರದಲ್ಲಿ. ಯಾವ್ದು ನ್ಯೂಟ್ರಲ್ ಪಾಲಿಸಿ ಪೊಸಿಷನ್ ಅಲ್ಲಿ ಕುತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಇವರು? ಯಾವ್ದಂತೆ ಅದು ನ್ಯೂಟ್ರಲ್ ಜಾಗ? ಏನ್ ಜಡ್ಡಾನ, ದುಬೈಯ ಅಥವಾ ಅಮೆರಿಕಾನ? ಯಾವ್ದದ್ದು ನ್ಯೂಟ್ರಲ್ ಪೊಸಿಷನ್ ಅಂದ್ರೆ? ನೋ, ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಇಂಡಿಯನ್ ಗವರ್ಮೆಂಟ್ ಆಲ್ಸೋ. ಇವತ್ತು ಬರೀ ಪಾಕಿಸ್ತಾನ ಅಲ್ಲ, ಇದೆಲ್ಲ ಭಾರತ ಬಯಸ್ತಾ ಇದ್ದಿದ್ದು, ವಾರಲ್ಲ ಭಾರತ ಬಯಸ್ತಾ ಇರೋದು. ಆದ್ರೆ ಈ ರೀತಿ ಸ್ಟಾರ್ಟ್ ಮಾಡ್ಬಿಟ್ಟು ಪಾಠ ಇನ್ನು ಏನು ಅನ್ನೋದನ್ನ ತಿಳ್ಕೊಳಕ್ ಮೊದಲೇನೆ ನಾನು ಅಮೆರಿಕ ಹೇಳುತ್ತು, ಇನ್ಯಾವನು ಡೊನಾಲ್ಡ್ ಟ್ರಂಪ್ ಹೇಳದ ಅಂತ ಅಂದ್ಬಿಟ್ಟು ಓಡೋಗ್ತೀನಿ ಅಂತಂದ್ರೆ ಅರ್ಥ ಏನು?
ಆಲ್ ರೈಟ್, ಏನು ನ್ಯೂಟ್ರಲ್ ಪೊಸಿಷನ್ ಅಂದ್ರೆ ಎಲ್ಲಿ ಮಾಡ್ತಾರಂತೆ ನ್ಯೂಟ್ರಲ್ ಪೊಸಿಷನ್ ಟಾಕನ್ ಇವರು? ಅಲ್ಲ, ಅಲ್ಟರ್ನೇಟಿವ್ ಆಗಿ ಭಾರತ ಏನ್ ಮಾಡಬಹುದಾಗಿತ್ತು ಸರ್ ಇವಾಗ? ನನ್ನ ಪ್ರಕಾರ ಒಪ್ಕೋಬಾರ್ದಾಗಿತ್ತು ಇದಕ್ಕೆ. ಏನು ವಾಟ್ ಇಸ್ ದ ಗ್ಯಾರಂಟಿ ಆಫ್ ಪಾಕಿಸ್ತಾನ್ ಬಿಹೇವಿಯರ್ಗೆ? ಯಾರು? ಡೊನಾಲ್ಡ್ ಟ್ರಂಪ್, ನರೇಂದ್ರ ಮೋದಿನ? ಯಾರು? ಭಾರತಕ್ಕೆ ಅದನ್ನ ಹೇಳ್ಬೇಕು ಯಾರು ಒಬ್ರು. ಇವ್ರು ಕೂತ್ಕೊಂಡು ಮಾತಾಡೋದಲ್ಲ, ದೇಶಕ್ಕೂ ಹೇಳ್ಬೇಕು. ಯಾರು ಗ್ಯಾರಂಟಿ ನಮಗ್? ನಾಳೆ ಹೆಚ್ಚು ಕಡಿಮೆ ಆದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಯಾರು ತಗೋತಾರಂತೆ ಜವಾಬ್ದಾರಿ? 1947 ಆದ್ಮೇಲೆ ಪಾಕಿಸ್ತಾನ ನಡ್ಕೊಂಡಿದ್ದ ರೀತಿ ಗೊತ್ತಿಲ್ಲ ಎಲ್ಲರಿಗೂ. ಮೊದಲನೇ ವಾರ ಆದ್ಮೇಲೆ ಅವ್ರು ನಡ್ಕೊಂಡಿದ್ದ ರೀತಿ ಗೊತ್ತಿಲ್ಲ, ಎರಡನೇ ವಾರ ಆದ್ಮೇಲೆ ನಡ್ಕೊಂಡಿದ್ದ ರೀತಿ ಗೊತ್ತಿಲ್ಲ, ಶಿಮ್ಲಾ ಅಗ್ರಿಮೆಂಟ್ ಆದ್ಮೇಲೆ ಅದನ್ನ ವೈಲೇಟ್ ಮಾಡಿರೋದು ಗೊತ್ತಿಲ್ಲ, ಹಲವಾರು ದಾಳಿಗಳನ್ನ ಮಾಡಿ ಮುಂಬೈ ಮೇಲೆ ದಾಳಿ ಮಾಡಿ ನಾಟಕ ಮಾಡಿದ್ದು ಗೊತ್ತಿಲ್ಲ, ಪಹಲ್ಗಾಮ್ದು ಇವಾಗ ಗೊತ್ತಿಲ್ಲ. ಏನನ್ನ ನಂಬಿ ಒಪ್ಕೋತಾ ಇದ್ದಾರೆ ಪಾಕಿಸ್ತಾನದ ಈ ಡ್ರಾಮಾಗೆ? ದೆನ್ ವೈ ಡಿಡ್ ಯು ಸ್ಟಾರ್ಟ್ ಆಲ್ ದಿಸ್? ನನಗನ್ನಿಸ್ತಾ ಇದೆ ಯಾಕೋ, ಹೇಗೆ 47ರಲ್ಲಿ ಮೂರ್ಖತನದ ನಿರ್ಧಾರವನ್ನ ದೇಶ ಮಾಡ್ತೋ ಪಾಕಿಸ್ತಾನವನ್ನ ನಂಬಿ, ಹೇಗೆ ಮೊದಲ ಯುದ್ಧ ನಂತರ ನಾವು ಮೂರ್ಖತನದ ನಿರ್ಧಾರಗಳನ್ನು ಮಾಡಿದ್ವೋ, ಹೇಗೆ ಎರಡನೇ ಯುದ್ಧದ ನಂತರ ಶಿಮ್ಲಾ ಅಗ್ರಿಮೆಂಟ್ ಮಾಡಿಕೊಂಡು ಮೂರ್ಖತನದ ನಿರ್ಧಾರ ಮಾಡಿದ್ವೋ, ಹೇಗೆ ಎಲ್ಲರನ್ನು ನಂಬಿಕೊಂಡು ಊರಿ ಮತ್ತು ಪಠಾನ್ಕೋಟ್ ಮತ್ತು ಮುಂಬೈ ದಾಳಿ ನಡೆದಾಗ ಬರೀ ರಾಜತಾಂತ್ರಿಕ ಅನ್ಕೊಂಡು ಕಾಲ ಕಳ್ಕೊಂಡು ಪಾಕಿಸ್ತಾನದ ಶಿಖಂಡಿ ಆಟವನ್ನ ನಾವು ನಂಬುದ್ವೋ, ಹೇಗೆ ನರಿಗಳ ರೀತಿ ಇದ್ದವ್ರನ್ನ ನಾವು ನಂಬಿಕೊಂಡು ಕೂತಿದ್ವೋ, ಎಲ್ಲ ಮೂರ್ಖತನಗಳ ಪರಮಾವಧಿಯನ್ನು ಮಾಡಿದ್ವೋ, ಹೇಗೆ ಅವತ್ತಿನ ದಿನ ಯುದ್ಧದ ನಂತರದಲ್ಲಿ ಪಾಕಿಸ್ತಾನದಿಂದ ಹಿಡಿದಾಕಿದ್ದಂತಹ ಸಾವಿರಾರು ಯುದ್ಧ ಸೈನಿಕರನ್ನ ವಾಪಸ್ ಕೊಟ್ಟು ಮಣ್ಣು ತಿಂದ್ವೋ, ಇವತ್ತು ನಮ್ಮ ಸೈನಿಕರನ್ನ ಅವರು ತಮ್ಮ ಸೆಲ್ಗಳೊಳಗೆ ಜೈಲ್ಗಳೊಳಗೆ ಹಾಕಿ ಪ್ರಾಣ ಹಿಂಸೆ ಕೊಟ್ಟು ಸಾಯಿಸಿದ್ರು, ನಾವು ಬಿಟ್ಕೊಟ್ಟು ಕಳಿಸಿದ್ವಿ ಸಾವಿರಾರು ಜನರನ್ನ. ಆ ಮೂರ್ಖತನವನ್ನ ಮಾಡಿದ್ವೋ, ಅಂತಹದೇ ಒಂದು ಘನಘೋರ ತಪ್ಪನ್ನ ಮೋದಿ ಮಾಡಿದ್ದಾರೋ ಇಲ್ವೋ ಇವತ್ತು ಅನ್ನೋದು ಮುಂದೆ ಚರಿತ್ರೆ ತೀರ್ಮಾನ ಮಾಡಬೇಕು. ಅಂತ ಘನಘೋರ ತಪ್ಪಾಗಿದೆಯೋ ಇಲ್ವೋ? ಇಲ್ಲವಾ? ಈ ಕದನ ವಿರಾಮದಿಂದ ಭಾರತ ಸಾಧಿಸ್ತಾ ಇರೋದು ಏನು ಅನ್ನೋದನ್ನ ಭಾರತಕ್ಕೆ ಹೇಳಬೇಕು. ಏನನ್ನು ಸಾಧಿಸ್ತಾ ಇದ್ದೀರಿ ಹೇಳಿ? ಆಲ್ ರೈಟ್, ನಾಳೆಯಿಂದ ಭಯೋತ್ಪಾದಕರು ಭಾರತದ ಒಳಕ್ಕೆ ನುಗ್ಗಿ ಬರುವಂತಿಲ್ಲ, ಒಪ್ಪಿದ್ದಾರೆ ಹೇಳಿ ಹೌದಾ? ನಾಳೆಯಿಂದ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕೇಂದ್ರಗಳಿಗೆ ಆಹಾರವನ್ನು, ಅನ್ನವನ್ನು, ಬೆಂಬಲವನ್ನು, ನೆರವನ್ನು ಕೊಡುವುದಿಲ್ಲವಂತೆ ಪಾಕಿಸ್ತಾನ ಹೇಳಿದ್ದಾರಾ ಅಥವಾ ಒಪ್ಕೋತಾರಾ ಹೇಳಿ ಭಾರತಕ್ಕೆ? ಪರಮಾಣು ಅಸ್ತ್ರವನ್ನ ಇಟ್ಟುಕೊಂಡು ಪದೇ ಪದೇ ಬೆದರಿಸುವಂತಹ ಬೆದರ ಬೊಂಬೆ ತರ ಆಡುವಂತಹ ದರಿದ್ರ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಆ ರೀತಿ ಮಾಡಲ್ಲ ಅಂತ ಏನಾದ್ರು ಹೇಳಿದ್ಯಾ? ಹೇಳಿ ಭಾರತಕ್ಕೆ ಅದನ್ನ ಹೇಳಿದ್ರೆ ಏನು? ವಾಟ್ ಈಸ್ ದಟ್ ವಿ ಆರ್ ಗೈನಿಂಗ್ ಔಟ್ ಆಫ್ ದಿಸ್? ಬ್ರಾಹ್ಮೋಸ್ ಅಂದ್ರಿ, S-400 ಅಂದ್ರಿ, ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ಸ್ ಅಂದ್ರಿ, ನಮ್ದು ವಾರ್ಫೇರ್ ಹಾಗೆ ಹೀಗೆ ಅಂದ್ವಿ. ಇಫ್ ವಿ ಕ್ಯಾನಾಟ್ ಫೇಸ್ ಎ ಪಾಕಿಸ್ತಾನ್ ಆಫ್ ದಿಸ್ ಲೆವೆಲ್, ದೆನ್ ವಾಟ್ ಆರ್ ವಿ ಗೋಯಿಂಗ್ ಟು ಫೇಸ್ ಟುಮಾರೋ? ಇದನ್ನ ಭಾರತ ಬಯಸಿದೆ ಅಂತ ನರೇಂದ್ರ ಮೋದಿಗೂ ಅಥವಾ ಅವರ ಸರ್ಕಾರಕ್ಕೂ ಹೇಳಿರೋರು ಯಾರು? ಇದೇನಾ ಭಾರತ ಬಯಸ್ತಾ ಇದ್ದಿದ್ದು? ಐ ಅಗ್ರಿ, ಬಟ್ ಒಂದಿಷ್ಟು ಪಾಠನಾರು ಕಲಿಸ್ಬೇಡ್ವೆ? ಒಂದಿಷ್ಟು ಪಾಠ ಕಲಿಸೋದ್ ಬೇಡವಾ? ಕಲಿಸ್ಬಿಟ್ಟು ತಾನೇ ಮಾಡ್ಬೇಕು ಇವ್ರಿಗೆ ಪಾಠನ. ಅದೂ ಇಲ್ಲ. ನನಗ್ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ. ಅತಿ ಬುದ್ಧಿವಂತರು, ತಿಳಿದವರು, ದೇಶವನ್ನ ರಕ್ಷಿಸುವ ವಿಚಾರದಲ್ಲಿ ಎಲ್ಲವನ್ನೂ ಗೊತ್ತಿರುವಂತವ್ರುಗಳು ತೆಗೆದುಕೊಂಡಿದ್ದಾರೆ ಈ ತೀರ್ಮಾನವನ್ನ. ಆಲ್ ರೈಟ್, ವಿ ವಿಲ್ ಅಕ್ಸೆಪ್ಟ್ ದಿಸ್. ಒಪ್ಪಣ, ತಾಳ್ಮೆಯಿಂದ ಬೇಕಾದ್ರೆ ಕಾಯೋಣ. ನಾಳಿನ ದಿನಗಳಲ್ಲಿ ಈ ಕದನ ವಿರಾಮ ಮತ್ತು ನರೇಂದ್ರ ಮೋದಿ ಅಥವಾ ಸರ್ಕಾರದ ಈ ನಿರ್ಧಾರದಿಂದ ಭಾರತಕ್ಕಾಗಿದ್ದು ಏನ್ ಲಾಭ ಅನ್ನೋದನ್ನ ನೋಡೋಣ. ಕೆಲವರ ವಿಶ್ಲೇಷಣೆ ಸರ್, ಹಿಂದಿನಿಗಿಂತಲೂ ಈಗ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿದ್ದಾರೆ, ಇಸ್ಲಾಮಾಬಾದ್ ವರೆಗೂ ಹೋಗಿದ್ದಾರೆ ಅಂದ್ರೆ ಇದು ಪಾಕಿಸ್ತಾನ ಕಲಿಸಿರೋ ಪಾಠ ಅಲ್ವಾ ಅಂತ ಕೆಲವರು ಕೇಳ್ತಿದ್ರು ಸರ್. ಈ ರೀತಿ ಬುರ್ಡೆ ಬಿಟ್ಕೊಂಡು ಓಡಾಡೋ ಗಿರಾಕಿಗಳನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಬಾಳ. ಈ ಸರಿ 16ನೇ ಮೈಲ್ವರೆಗೂ ಹೋಗಿದ್ದೆ, ಹೋದ್ ಸರಿ 13ನೇ ಮೈಲ್ವರೆಗೆ ಹೋಗಿದ್ದೆ, ಅದ್ರಿಂದ ಸರಿ 12ನೇ ಮೈಲ್ವರೆಗೆ ಹೋಗಿದ್ದೆ. ಹಂಗಾರೆ ನೆಕ್ಸ್ಟ್ 18ನೇ ಮೈಲ್ಗೆ ಹೋಗೋ ಅಷ್ಟೊತ್ತಿಗೆ ಅವ್ನು ಜಮ್ಮು ಕಾಶ್ಮೀರದ ಇನ್ನೊಂದು 1000 ಜನ ಸಾಯಿಸ್ಕೊಂಡು ಸಾಯಿರಿ ಹೋಗಿ. 18ನೇ ಮೈಲ್ಗೆ ಹೋಗೋ ಅಷ್ಟೊತ್ತಿಗೆ ನೀವು ಈ ಸರಿ 36 ಮಾರ್ಕ್ ಬಂತು, ನಾಳೆ 42 ಮಾರ್ಕ್ ಬಂತು, ನಾಳೆ 76 ಮಾರ್ಕ್ ಬಂತು ಅಂತ ಲೆಕ್ಕ ಇದು. ಹಾಗಿದ್ದಾಗ 12ನೇ ತಾರೀಕಿನ ಮಾತುಕತೆಗೆ ಯಾವುದೇ ರೀತಿ ಬೆಲೆ ಇರೋದಿಲ್ವಾ ಸರ್? ಪಾಕಿಸ್ತಾನವನ್ನ ಯಾವನೇ ನಂಬುದ್ರು ಅವನಂತ ಮೂರ್ಖ ಇನ್ನೊಬ್ಬ ಇಲ್ರಿ. ಅವನು ಯಾವನರಾಗಿರ್ಲಿ ಅವನಿಗಿಂತ ಮೂರ್ಖ ಇನ್ನೊಬ್ಬ ಇಲ್ಲ ಪಾಕಿಸ್ತಾನ ನಂಬವನು.
ಅವ್ರಿಗೆ ಕೆಳಗಡೆ ಇದಕ್ಕಿಂತ ಪಕ್ವವಾದ ಕಾಲ ಬೇಕಿತ್ತ ಪಾಕಿಸ್ತಾನಕ್ಕೆ ಪಾಠ ಕಲ್ಸಕ್ಕೆ? ಆರ್ಥಿಕವಾಗಿ ಸೋತ್ ಹೋಗಿದ್ದಾರೆ, ಇಂಟರ್ನಲ್ಲಿ ದೇಶದ ಒಳಗಡೆ ಅಶಾಂತಿ ತಲೆದೋರಿದೆ, ದೇಶದ ಜನರಿಗೆ ಬದುಕೋ ಶಕ್ತಿ ಇಲ್ಲ, ಯುದ್ಧವನ್ನ ನಡೆಸುವಂತಹ ತಾಕತ್ತಿಲ್ಲ, ಆ ಕಡೆ ಬಲೂಚ್ ಮತ್ತು ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿ ಅಶಾಂತಿ ತಲೆದೋರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನ ಎಲ್ಲ ಸಂದರ್ಭದಲ್ಲಿ ಮಿಸ್ಯೂಸ್ ಮಾಡ್ಕೊಂಡ್ರೆ ಈ ಪಾಕಿಸ್ತಾನಕ್ಕೆ ಪಾಠ ಕಲ್ಸಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಬೇಕಿತ್ತ? ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಕಡೆ ನಿಂತಿವೆ, ದೇಶವೇ ಒಂದು ಕಡೆ ನಿಂತಿದೆ. ಅಮೆರಿಕ ಹೇಳ್ಬಿಡ್ತು ಅಂದ್ರೆ ಯಾವ ಅಮೆರಿಕ ಹೇಳ್ತು? ವೆನ್ ಆಸ್ ಅಮೆರಿಕ ಸಪೋರ್ಟೆಡ್ ಇಂಡಿಯಾ ಮಿಲಿಟರಿಲಿ ಯಾವತ್ ಸಪೋರ್ಟ್ ಮಾಡಿದ್ಯಂತೆ ಅಮೆರಿಕ ನಮಗೆ? ಅಂತ ಅಮೆರಿಕದ ಮಾತು ಕೇಳಿದ್ದೀರಲ್ಲ ನೀವು, ನಾಳೆ ಅವ್ರನ್ನ ಹೆಂಗ್ ನಂಬ್ತೀರಿ ನೀವು? ನೋ, ದೇರ್ ಇಸ್ ಸಮಥಿಂಗ್ ಬೇಸಿಕಲಿ ರಾಂಗ್. ಇದು ನನಗನ್ನಿಸ್ತಿದೆ, ಚರಿತ್ರೆಯ ಪುಟಗಳಲ್ಲಿ ಈ ದಿನ ಹೇಗೆ ದಾಖಲಾಗತ್ತೆ ಅಂತ ನನಗೆ ಅರಿವಿಲ್ಲ. ಮೇ ಬಿ ನಾನೇ ತಪ್ಪಿರ್ಬೋದು, ಅದ್ಭುತವಾಗೇ ದಾಖಲಾಗತ್ತೇನೋ. ಆದರೆ ಒಂದಂತೂ ನಿಜ, ಮಹಾ ಮೂರ್ಖತನದ ಭಾರತದ ನಿರ್ಧಾರಗಳಲ್ಲಿ ಇದು ಒಂದಾಗಿ ಚರಿತ್ರೆಯ ಪುಟದಲ್ಲಿ ಸೇರಿದ್ರೂ ಸೇರ್ಬೋದೇನೋ. ಇನ್ನೊಂದ್ಸರಿ ಒದಸ್ಕೊಂಡಾಗ ಗೊತ್ತಾಗತ್ತೆ ನಮ್ಗೇನು ಅಂತ. ಬಟ್ 12ನೇ ತಾರೀಕಿಂದ ಮುಂಚಿತವಾಗಿ ನಾವು ಟೂ ಅರ್ಲಿ ಅಂತ ಅನಿಸ್ತಾ ಇದೆ ಸರ್. ನಾವು ಈ ತರ ಏನ್ರಿ ಆಗತ್ತೆ 12ನೇ ತಾರೀಕಿಗೆ ಮೀಟಿಂಗ್ ಯಾವ ಬೆಲೆನೂ ಇರಲ್ವಾ ಸರ್? ಆಗಿದ್ದಾಗ ಏನ್ರಿ ಇದೆ 12ನೇ ತಾರೀಕು ಮೀಟಿಂಗ್ ಅಲ್ಲಿ ಯಾರಿಗೆ ಬಿಡ್ತಾ ಇದೀರಿ ಇಂತ ಬುರುಡೆನ ನೀವು? ಏನ್ರಿ ಇದೆ 12ನೇ ತಾರೀಕು ಮೀಟಿಂಗ್ ಅಲ್ಲಿ DGMOಗಳು ಮಾತಾಡ್ತಾರೆ, ಹೌದಲ್ಲ? ಹೌದು. ಯಾರ್ರೀ ಮಾತಾಡೋದು? 12ನೇ ತಾರೀಕು? DGMOಗಳೇ ಸರ್. ಯಾವನ್ರಿ ಅವನು DGMOಗಳು? ಒಂದು ದೇಶದ ಪ್ರಧಾನಿ, ಒಂದು ದೇಶದ ರಕ್ಷಣಾ ಮಂತ್ರಿ, ಒಂದು ದೇಶದ ತೀರ್ಮಾನ ಇಲ್ಲದೆ DGMOಗಳು ತೀರ್ಮಾನ ಮಾಡ್ತಾರನ್ರಿ ಎನ್ನಾರುವೆ? ಎಸ್. ಆ DGMO ಬರ್ಕೊಡ್ತಾನಂತೇನ್ರಿ? ನಾಳೆಯಿಂದ ಒಬ್ಬ ಭಯೋತ್ಪಾದಕ ನಿಮ್ ದೇಶದೊಳಗೆ ನುಗ್ಗು ಬರಲ್ಲ ಪಾಕಿಸ್ತಾನದಿಂದ ಬರ್ಕೊಡ್ತಾನೇನ್ರಿ ಅವನು DGMO? ಅವನು ಯಾರ್ರಿ ಅವನು DGMO ಮಾತಾಡಕ್ಕೆ? ಆ DGMO ವಿಲ್ ಆಕ್ಟ್ ಆನ್ ದಿ ಅಡ್ವೈಸ್ ಅಂಡ್ ದ ಡೈರೆಕ್ಷನ್ಸ್ ಆಫ್ ದೇರ್ ಗವರ್ನಮೆಂಟ್ ಅಲ್ವೇನ್ರಿ? ಏನ್ರಿ ಬೆಲೆ ಇದೆ ಆ DGMOಗೆ? ಸೊ ಕಾಂಗ್ರೆಸ್ ಮಾಡಿರೋ ತಪ್ಪನ್ನೇ ಈಗ ಬಿಜೆಪಿನೂ ಮಾಡ್ತಾ ಇದೆ ಅಂತ ಈ ಕೇಂದ್ರದಲ್ಲಿ ಸರ್. ಮಾಡಿದ್ಯಾ ಅನ್ನೋ ಅನುಮಾನ. ಮಾಡಿದೆ ಅಂತ ನಾ ಹೇಳ್ತಾ ಇಲ್ಲ, ಎಸ್, ಮಾಡಿದ್ಯಾ. ಚರಿತ್ರೆಯ ಪುಟಗಳಲ್ಲಿ ಈ ನಿರ್ಧಾರವು ಮೂರ್ಖ ನಿರ್ಧಾರಗಳ ಪಟ್ಟಿಗೆ ಹೋಗಿ ಸೇರತ್ತಾ? ಪ್ರಶ್ನೆ ನಂದು. ಇನ್ನು ತೀರ್ಮಾನ ಮಾಡಿಲ್ಲ. ಯಾಕೆ ಅಂದರೆ ಈ ಕದನ ವಿರಾಮ ಒಪ್ಪುವುದಕ್ಕೆ ಭಾರತ ಯಾವುದಾರು ಕಂಡೀಷನ್ಸ್ ಅನ್ನ ಒಪ್ಸಿದ್ಯಾ ಪಾಕಿಸ್ತಾನಕ್ಕೆ? ಥರ್ಡ್ ಪಾರ್ಟಿ ನೆಗೋಸಿಯೇಷನ್ಸ್ ಇಸ್ ನಾಟ್ ಪಾಸಿಬಲ್. ನಮ್ದು ಡಿಕ್ಲೇರ್ಡ್ ಪಾಲಿಸಿ ಇದು, ಭಾರತದ ಪ್ರಕಟಿತ ನಿರ್ಧಾರ. ಮೂರನೆಯವರ ಮಧ್ಯಸ್ಥಿಕೆ ಇಲ್ಲ. ನಂಬರ್ 1. ನಂಬರ್ 2, ಭಾರತದ ಪ್ರಕಟಿತ ನಿರ್ಧಾರ ಏನ್ರಿ? ಇನ್ನೊಂದು, ಭಯೋತ್ಪಾದಕತೆ ಮತ್ತು ಮಾತುಕತೆ ಜಂಟಿಯಾಗಿ ಹೋಗಲು ಸಾಧ್ಯವಿಲ್ಲ. ಹೌದೋ ಅಲ್ವೋ? ಹೌದು. ಭಯೋತ್ಪಾದಕತೆ ಮತ್ತು ಮಾತುಕತೆ, ಟೆರರ್ ಅಂಡ್ ಟಾಕ್ ಎರಡು ಒಟ್ಟಿಗೆ ಹೋಗೋ ಹಾಗಿಲ್ಲ. ಹಾಗಾದ್ರೆ ನೀವು ಟಾಕ್ ಮಾಡೋದಾದ್ರೆ ದೇ ಹ್ಯಾವ್ ಟು ಸ್ಟಾಪ್ ಟೆರರ್. ನೀವು ಟಾಕ್ ಮಾಡೋದಾದ್ರೆ, ಇಲ್ದಿದ್ರೆ ಇಂಡಿಯಾ ಇಸ್ ಕಾಂಪ್ರಮೈಸಿಂಗ್. ಸೇಮ್ ಅದೇ ಅಡ್ಜಸ್ಟ್ಮೆಂಟ್ ರಾಜಕೀಯನೇ ಆಗೋಯ್ತು ಸರ್ ಇದು. ಎಕ್ಸಾಕ್ಟ್ಲಿ. ಹಾಗಾಗಿ ಇಂಡಿಯಾ ಶುಡ್ ಕ್ಲಾರಿಫೈ, ಟಾಕ್ ಅಂದ್ರೆ ಯಾರ ಜೊತೆ, ಟಾಕ್ ಅಂದ್ರೆ ಎಲ್ಲಿ, ಮತ್ತು ಟಾಕ್ ಅಂದ್ರೆ ಯಾವ ವಿಷಯಗಳ ಆಧಾರದ ಮೇಲೆ. ಕಾಶ್ಮೀರದ ಬಗ್ಗೆ ಮಾತಾಡ್ತೀರೇನು? ಟಾಕ್ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತೀರಿ? ಟಾಕ್ ಅಂದ್ರೆ ಏನನ್ನ ಮಾತಾಡ್ತಿದ್ದೀರಿ? ಡಿನ್ಯೂಕ್ಲಿಯರ್ ಸ್ಟೇಟ್ ಆಗತ್ತೇನು ಪಾಕಿಸ್ತಾನ? ಹಾಗಾದ್ರೆ ಏನ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇದೆ ಆಲ್ ರೈಟ್ ಸರ್. ಅಮೆರಿಕಕ್ಕೆ ಜಿ ಹುಜೂರ್ ಅನ್ನುವಂತ ಅವಶ್ಯಕತೆ ಭಾರತಕ್ಕಿತ್ತ ಸರ್ ಈಗಿನ ಪರಿಸ್ಥಿತಿಯಲ್ಲಿ? ಇಲ್ಲ, ಇರ್ಬೇಕಾಗಿಲ್ಲ. ಎಷ್ಟು ದಿನ ಇರ್ತೀರಿ? ಜೀತ ಮಾಡೋದ್ರ ಬದಲು ಸಾಯೋದ್ ಬೆಟರ್. ಹೂ ವಾಂಟ್ಸ್ ದಿಸ್ ಜೀತ? ಸಾಯೋಣ, ಏನಾಗತ್ತೆ ನೋಡಬಿಡೋಣ ದೇಶದಲ್ಲಿ. ಏನಕ್ಕಿದೆ? ಹಾಗಿದ್ರೆ ನಾಳೆ ಲೈನ್ ಆಫ್ ಕಂಟ್ರೋಲ್ ಅನ್ನ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಡಿಕ್ಲೇರ್ ಮಾಡಿಸ್ತೀರೋ? ಮಾಡಿಸಿ ನೋಡೋಣ. POK ನಮ್ಮದು ಅಂತ ನಮ್ದೊಂದು ಡಿಕ್ಲೇರ್ಡ್ ಪಾಲಿಸಿ ಇದೆ, ನಮ್ಗೆ ಅದನ್ನು ಒಪ್ಪಿಸ್ತೀರೋ? ಒಪ್ಸಿ ನೋಡೋಣ. ಯಾವುದೂ ಇಲ್ಲ ಅನ್ನೋದಿದ್ರೆ ಯಾರ ಸುಖಕ್ಕಂತೆ? ಹಾಗಿದ್ರೆ 4 ದಿನದಿಂದ ಊರಿನಲ್ಲಿ ನಾವು ಪ್ರಾರಂಭ ಮಾಡಿರುವ ಈ ಸಂಘರ್ಷದ ಪರಿಣಾಮವಾಗಿ ಜೀವ ಕಳ್ಕೊಂಡ್ರಲ್ಲ ಹೆಂಗಸರು, ಮಕ್ಕಳು,
ಎಸ್ ಆ ಮಕ್ಕಳು ಹೆಂಗಸರು ಸತ್ತಿದ್ದಕ್ಕೂ ಪೆಹಲ್ಗಾಮಲ್ಲಿ ಸತ್ತಿದ್ದಕ್ಕೂ ಏನ್ರಿ ವ್ಯತ್ಯಾಸ ಇದೆ? ಏನ್ ವ್ಯತ್ಯಾಸ ಇದೆ? ಅಲ್ಲೂ ಸಾವೇ ಇಲ್ಲೂ ಸಾವೇ. ಪೆಹಲ್ಗಾಮಲ್ಲಿ ಟೆರರಿಸ್ಟ್ಗಳು ಬಂದು ಸಾಯಿಸಿದ್ರು, ಊರಿನಲ್ಲಿ ಈ ರಾಕ್ಷಸ ಪಾಕಿಸ್ತಾನದವ್ರು ಬಂದು ಶೆಲ್ ಹಾಕೋ ಮತ್ತೊಂದು ಹಾಕೋ ಸರ್. ಏನ್ರಿ ಪಾಪ ಅವ್ರು ತಪ್ಪು ಮಾಡಿದ್ರು ಹಂಗಾರೆ ಸಾಯಕ್ಕೆ? 17 ಜನ ಸಾವನ್ನಪ್ಪಿದ್ದಾರೆ ಸರ್. ಯಾರ್ರಿ ಜವಾಬ್ದಾರಿ ಅದಕ್ಕೆ? ಆ ಮನೆಯಲ್ಲಿ ಯಾರಿಗೂ ಇರ್ಲಿಲ್ವೇನ್ರಿ ಹಂಗಾರೆ ಹಣೆಯಲ್ಲಿ ಕುಂಕುಮ? ನನಗೆ ಗೊತ್ತಿಲ್ಲ ಭಾರತ ಇವತ್ತು ಏನನ್ನ ಬಯಸ್ತಾ ಇದೆ ಈ ಕೇಂದ್ರ ಸರ್ಕಾರದಿಂದ ಅಂತ. ಭಾರತದ ಸರ್ಕಾರವನ್ನ ಮೆಚ್ಚಿಸಲಿಕ್ಕೆಂದೇ ಮಾತನಾಡೋ ಜನ ಇದ್ರೆ ಅವ್ರು ಮಾತಾಡ್ಕೊಳ್ಳಿ, ನಂದು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ಆದರೆ ಒಂದಂತೂ ನಿಜ, ಈ ಕದನ ವಿರಾಮ ಘೋಷಣೆಯಿಂದ ಭಾರತಕ್ಕೆ ತೃಪ್ತಿಯಾಗಿದೆ ಅಂತ ಯಾವನಾದ್ರೂ ಭಾವಿಸಿದ್ರೆ ಅವನಂತ ಮೂರ್ಖ ಮತ್ತು ದೇಶದ್ರೋಹಿ ಇನ್ನೊಬ್ಬ ಇಲ್ಲ. ವಿ ಆರ್ ನಾಟ್ ಹ್ಯಾಪಿ. ಇಫ್ ವಿ ಶುಡ್ ಬಿ ಹ್ಯಾಪಿ, ನಾವು ಸಂತೋಷಕ್ಕೆ ಹೋಗಬೇಕು ಅಂದ್ರೆ ನಮಗೆ ಸಿಗಬಹುದಾದ ಲಾಭಗಳನ್ನ ಹೇಳಿ, ನಮಗೆ ಸಿಗಬಹುದಾದ ನೆಮ್ಮದಿಗಳೇನು ಹೇಳಿ, ನಮಗೆ ಸಿಗಬಹುದಾದ ನಂಬಿಕೆಯಿಂದ ಉಳಿಸಿಕೊಳ್ಳಬಹುದಾದ ಕ್ರಿಯೆಗಳು ಕಾರ್ಯಗಳೇನು ಹೇಳಿ, ಅದನ್ನು ಹೇಳಿ ಒಪ್ಕೊಳ್ಳೋಣ. ಆಗ ಅದಿಲ್ಲದೆ ಇದ್ರೆ ಇದೊಂದು ನಾಟಕ, ಇದೊಂದು ಡ್ರಾಮಾ. ಸಂಬಡಿ ಇಸ್ ಚೀಟಿಂಗ್ ಮೀ.